ಹಲೋ ಸ್ನೇಹಿತರೆ, ನಮಸ್ತೆ. ಹೇಗಿದ್ದೀರಾ? ನಾನು ಇವತ್ತು ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ನಮ್ಮ ದೇಶದ ಆಟೋ ಸೆಕ್ಟರ್ ನ ವಿಶ್ಲೇಷಣೆ ಮಾಡ್ತೀನಿ. ಸ್ಪೆಸಿಫಿಕ್ಲಿ ಆಟೋ ಸೆಕ್ಟರ್ ಯಾಕೆ ಗ್ರೋತ್ ಆಗುತ್ತೆ, ಅದರ ಚಾಲೆಂಜಸ್ ಏನು, ಹಾಗೆ ಆಸ್ ಇನ್ವೆಸ್ಟರ್ಸ್ ನಾವು ಇದರ ಲಾಭನ ಹೇಗೆ ಪಡ್ಕೊಳ್ಳೋದು ಅಂತ. ಬನ್ನಿ ಈ ಪಾಯಿಂಟ್ಸ್ ನ ಡಿಸ್ಕಸ್ ಮಾಡೋಣ. ಓಕೆ, ಇಂಡಿಯನ್ ಆಟೋ ಸೆಕ್ಟರ್ ಅಂತ ಹೇಳಿದಾಗ ಯಾರ್ಯಾರು ಆಟೋ ಸೆಕ್ಟರ್ ಅಲ್ಲಿ ಬರ್ಬೋದು, ಯಾವ ಕಂಪನಿಗಳು? ಇವರೆಲ್ಲ ಕಾರ್ ಮ್ಯಾನುಫ್ಯಾಕ್ಚರರ್ಸ್, ಸ್ಪೇರ್ ಪಾರ್ಟ್ ಮಾಡೋರು, ಬ್ಯಾಟರಿ ಮಾಡೋರು, ಮತ್ತೆ ಟೈರ್ ಮ್ಯಾನುಫ್ಯಾಕ್ಚರ್ ಆಗ್ಬೋದು. ಇದು screener.in ಅಂತ ವೆಬ್ಸೈಟ್. ಇದರಲ್ಲಿ ಪ್ರತಿಯೊಂದು ಇಂಡಿಯಾದ NSE ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಆಗಿರುವಂತ ಎಲ್ಲಾ ಕಂಪನಿಗಳ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ನಾವು ಆಟೋ ಮೊಬೈಲ್ಸ್, ಆಟೋ ಕಾಂಪೋನೆಂಟ್ಸ್ ಮಾಡುವಂತ ಕಂಪನಿಗಳನ್ನ ಚೆಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಉದಾಹರಣೆ, ನಾವಿಲ್ಲಿ ಸ್ಕ್ರೀನ್ಸ್ ಅಂತ ಸೆಕ್ಷನ್ ಅಲ್ಲಿ ಇದೀವಿ. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲಾ ಸೆಕ್ಟರ್ಸ್ ಕೊಟ್ಟಿದ್ದಾರೆ. ಸೊ ನಾವು ಆಟೋ ಮೊಬೈಲ್ಸ್ ಕ್ಲಿಕ್ ಮಾಡಿದ್ರೆ ನೀವು ನೋಡ್ತೀರಾ, ಆಟೋ ಮೊಬೈಲ್ಸ್ ಅಂದ್ರೆ ಮೇನ್ಲಿ ಕಾರ್ ಮಾಡೋರು, ಟೂ ವೀಲರ್ ಮಾಡೋ ಕಂಪನಿಗಳು ಅಥವಾ ರಿಲೇಟೆಡ್ ಎನರ್ಜಿ ಬ್ಯಾಟರಿ ಸಪ್ಲೈ ಮಾಡೋ ಕಂಪನಿಗಳು ಬರುತ್ತೆ. ಸೊ ಈ ಕಂಪನಿಗಳು ನಿಮ್ಗೊಂದು ಲಿಸ್ಟ್ ಕೊಟ್ಬಿಡುತ್ತೆ. ಇವೆಲ್ಲ ಮೇಜರ್ ಕಾರ್ ಮೇಕಿಂಗ್ ಕಂಪನೀಸ್, ಕಾರ್, ಟೂ ವೀಲರ್ ಎಲ್ಲ. ಹಾಗೆ ಆಟೋ ಕಾಂಪೊನೆಂಟ್ಸ್, ನೇಮೇ ಹೇಳ್ದಂಗೆ ಆಟೋ ರಿಲೇಟೆಡ್ ಕಾಂಪೊನೆಂಟ್, ಎಷ್ಟೊಂದು ಕಾಂಪೊನೆಂಟ್ಸ್ ಬರುತ್ತೆ, ಅದನ್ನೆಲ್ಲ ಮಾಡಿ ಕಾರ್ ಮಾಡಬಹುದು. ಕಾರು ಅಥವಾ ಟೂ ವೀಲರ್ಸ್, ಟೈರ್ಸ್ ಇದೆ ಫಾರ್ ಎಕ್ಸಾಂಪಲ್. ಈ ರೀತಿ ಇವೆಲ್ಲ ಕಂಪನಿಗಳು ಇದರಲ್ಲಿ ಬರುತ್ತೆ. ಸೊ ಇವಾಗ ಸ್ವಲ್ಪ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ ನೋಡೋಣ. ಯಾಕೆ ಯಾಕೆ ಆಟೋ ಸೆಕ್ಟರ್ ಗ್ರೋತ್ ಆಗುತ್ತೆ ಅವೆಲ್ಲ ಸ್ವಲ್ಪ ನೋಡೋಣ. ಫಸ್ಟ್ ಕೀ ಗ್ರೋತ್ ಡ್ರೈವರ್ಸ್, ಯಾವ ಒಂದು 5-6 ಫ್ಯಾಕ್ಟರ್ಸ್ ಇಂದ ನಾವು ಹೇಳ್ತೀವಿ ಇಂಡಿಯಾದಲ್ಲಿ ಆಟೋ ಸೆಕ್ಟರ್ ಗ್ರೋತ್ ಆಗುತ್ತೆ ಅಂತ ನೋಡಿದಾಗ, ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಸರ್ಚ್ ಮಾಡಿದೆ ನಾನು. ಕರೆಂಟ್ಲಿ ಏನಿದೆ ಕರೆಂಟ್ ಸ್ಟೇಟಸ್ ಆಗಬೇಕು, ನಾವು ಇಂಡಿಯಾದ ಆಟೋ ಸೆಕ್ಟರ್ ಎಲ್ಲಿ ನಿಂತ್ಕೊಂಡಿದೆ ನಾವು ಬೇರೆ ದೇಶಗಳು ಕಂಪೇರ್ ಮಾಡಿದಾಗ, ಸಿಂಪಲ್ US, ಚೈನಾ ಮತ್ತೆ ಇಂಡಿಯಾ ಕಂಪೇರ್ ಮಾಡಿದಾಗ ಇದು ಹೇಳುತ್ತೆ. 1,000 ಜನದಲ್ಲಿ ಅಮೆರಿಕದಲ್ಲಿ ಆಲ್ರೆಡಿ 700 ಜನ, 600-700 ಜನ ಬಳಿ ಕಾರ್ ಇರುತ್ತೆ. ಚೈನಾದಲ್ಲಿ ಅದು 183 to 251. ಇಂಡಿಯಾದಲ್ಲಿ ಅದು ವೆರಿ ಲೆಸ್, 26 to 57. ಇದರ ಅರ್ಥ ಏನು? ಇಂಡಿಯಾ ಚೈನಾ ಅಥವಾ US ಕ್ಯಾಚ್ ಅಪ್ ಮಾಡೋದಕ್ಕೆ ತುಂಬಾ ಆಪರ್ಚುನಿಟಿ ಇರುತ್ತೆ. ಅದರ ಅರ್ಥ ಇಂಡಿಯಾ ಕಂಪನಿಗಳು ಗ್ರೋತ್ ಆಗೋದಕ್ಕೆ ಅವಕಾಶ ಇದೆ, ತುಂಬಾ ಅವಕಾಶ ಇದೆ. ಗ್ರೋತ್ ಪೊಟೆನ್ಶಿಯಲ್ ಇದೆ. ಮಾರ್ಕೆಟ್ ಸೈಜ್ ಇಂಡಿಯಾದಲ್ಲಿ ಥರ್ಡ್ ಲಾರ್ಜೆಸ್ಟ್, ಪಾಪ್ಯುಲೇಷನ್ ಜಾಸ್ತಿ ಇದೆ. ನಮ್ ಎಕ್ಸ್ಪೋರ್ಟ್ ಮಾಡೋದಕ್ಕೂ ಅವಕಾಶ ಇದೆ. ಡೊಮೆಸ್ಟಿಕ್ ಕನ್ಸಂಪ್ಷನ್ ಅವಕಾಶ ಇದೆ. ಆಮೇಲೆ ಈಗೆಲ್ಲರೂ EV ಶಿಫ್ಟ್ ಆಗ್ತಿರೋದ್ರಿಂದ ಇಂಡಿಯಾದಲ್ಲೂ ತುಂಬಾ ರೆವಲ್ಯೂಷನ್ಸ್ ನಡೀತಿದೆ EV ಶಿಫ್ಟ್ ಆಗೋದಕ್ಕೆ. ಅದೊಂದು ಆಪರ್ಚುನಿಟೀಸ್. ನಂತರ ಮೇನ್ ಪಾಯಿಂಟ್ಸ್ ಬರೋಣ. ಯಾಕೆ ಕೀ ಗ್ರೋತ್ ಡ್ರೈವರ್ಸ್, ಯಾವ ಕೆಲವು ಪಾಯಿಂಟ್ಸ್ ಗಳಿಂದ ನಾವು ಹೇಳ್ತೀವಿ ಇಂಡಿಯನ್ ಆಟೋ ಸೆಕ್ಟರ್ ಗ್ರೋತ್ ಆಗುತ್ತೆ ಅಂತ. ಒಂದು ಸರ್ಜಿಂಗ್ EV ಡಿಮ್ಯಾಂಡ್. EV ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್. ಸೊ ಈಗೆಲ್ಲ ನೋಡ್ರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಗೆ ಮೂವ್ ಆಗ್ತಿದ್ದಾರೆ ಎಲ್ರು. ಅಮೆರಿಕಾದಲ್ಲಿ, ಚೈನಾದಲ್ಲಿ. ಇಂಡಿಯಾ ವಿಲ್ ನಾಟ್ ಬಿ ಟೂ ಫಾರ್ ಟು ಕ್ಯಾಚ್ ಅಪ್. ಇಂಡಿಯನ್ ಗವರ್ಮೆಂಟ್ ಏನ್ ಮಾಡ್ತಿದೆ? ಇಂಡಿಯನ್ ಗವರ್ಮೆಂಟ್ ಒಂದು ಡ್ರೀಮ್ ಇಟ್ಕೊಂಡಿದೆ. 2030 ನಲ್ಲಿ ಆಲ್ಮೋಸ್ಟ್ 30-40% ಅಥವಾ 30-70% ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗೆ ನಾವು ಮೂವ್ ಆಗ್ಬೇಕು. ನಮ್ ಕಾರ್ ಇರ್ಬೋದು, ಟೂ ವೀಲರ್ಸ್ ಇರ್ಬೋದು, ಕಮರ್ಷಿಯಲ್ ವೆಹಿಕಲ್ಸ್ ಇರ್ಬೋದು, ಬಸ್ಸಸ್ ಇರ್ಬೋದು ಅಂತ ಒಂದು ಏಮ್ ಇಟ್ಕೊಂಡಿದೆ. ಅದಕ್ಕೆ EV 30 ಅಂತ ಒಂದು ಏಮ್ ಇಟ್ಕೊಂಡಿದೆ. ಇದರ ಅರ್ಥ ಏನು? ಸೊ ಹಾಗಾಗಿ ಇದೊಂದು ಇನ್ಸೆಂಟಿವ್ ಸಿಗುತ್ತೆ ನಮ್ಮ ದೇಶದ ಕಂಪನಿಗಳಿಗೂ ಆ ಒಂದು ಡೈರೆಕ್ಷನ್ ನಲ್ಲಿ ಹೋಗೋದಕ್ಕೆ. ಮತ್ತೆ ರೈಸಿಂಗ್ ಇನ್ಕಮ್ ಆಫ್ ಮಿಡಲ್ ಕ್ಲಾಸ್ ಅವರ ಇನ್ಕಮ್ ಜಾಸ್ತಿ. ಇಷ್ಟೊಂದು ಜನ ಸಣ್ಣ ಕಾರುಗಳಿಂದ ದೊಡ್ಡ ಕಾರ್ಗೆ ಅಪ್ಗ್ರೇಡ್ ಆಗ್ತಿದ್ದಾರೆ, ಟೂ ವೀಲರ್ ಇಂದ ಸಣ್ಣ ಕಾರ್ಗೆ ಅಪ್ಗ್ರೇಡ್ ಆಗ್ತಿದ್ದಾರೆ. ಇನ್ನೊಂದೇನಂದ್ರೆ, ಹೋದ ವರ್ಷ ಇನ್ಕಮ್ ಟ್ಯಾಕ್ಸ್ ನಲ್ಲಿ ರಿಲೀಫ್ ಸಿಕ್ತು ಇಂಡಿಯಾಗೆ. ಅಪ್ ಟು 12 lakhs ವರೆಗೂ ನೋ ಟ್ಯಾಕ್ಸ್ ಸ್ಯಾಲರಿಡ್ ಪೀಪಲ್ಗೆ. ಸೊ ನಮ್ಮ ಒಂದು ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಆಗಿದೆ. ಮತ್ತೆ ಗವರ್ಮೆಂಟ್ ಪಾಲಿಸೀಸ್ ಸೇಮ್, EV ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ತುಂಬಾ ಇನ್ಸೆಂಟಿವ್ಸ್ ಎಲ್ಲ ಕೊಡ್ತಿದ್ದಾರೆ. ಜೊತೆಗೆ ಇಂಡಿಯಾನ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡೋದಕ್ಕೆ ಇಂಡಿಯಾ ತುಂಬಾ ಪ್ರೋತ್ಸಾಹ ಕೊಡ್ತಿದೆ. ಈ ಕೆಲವು ದೇಶಗಳಿಗೆ ರಫ್ತು ಮಾಡಕ್ ಅವಕಾಶ ಇದೆ. ಹಾಗಾದ್ರೆ ಈ ಎಲ್ಲಾ ಗ್ರೋತ್ ಫ್ಯಾಕ್ಟರ್ಸ್ ಇದೆ. ಅದಕ್ಕೆ ಕಂಪನಿಗಳು, ಇಂಡಿಯನ್ ಪ್ರೈವೇಟ್ ಕಂಪನಿಗಳು ಏನ್ ಮಾಡ್ತಿದೆ ಗ್ರೋತ್ ಆಗೋದಕ್ಕೆ ಸ್ವಲ್ಪ ನೋಡೋಣ. ಓಕೆ, ಸೊ ನಾನು ಅದ್ರ ಬಗ್ಗೆ ಕ್ವಿಕ್ ಆಗಿ ಸರ್ಚ್ ಮಾಡಿದೆ. ಇಲ್ಲಿ ನೋಡಿದಾಗ ಎಷ್ಟೊಂದು ಕಂಪನಿಗಳು ಪ್ರೈವೇಟ್, ಟಾಟಾ ಮೋಟಾರ್ಸ್ ಇರ್ಬೋದು, MG ಮೋಟಾರ್ಸ್ ಇರ್ಬೋದು, ಮಹೀಂದ್ರ ಅಂಡ್ ಮಹೀಂದ್ರ, ಹೋಂಡಾ, ಹ್ಯುಂಡೈ, ಈ ತರ ಎಲ್ಲ ಕೆಲವು ಕಂಪನಿಗಳು EVಗೆ ಅವರು ಅಷ್ಟೇ 2030 ಇಂಡಿಯನ್ ಗೋಲ್ ನ ಮೀಟ್ ಮಾಡೋದಕ್ಕೆ ಅವರು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್, ಸೆಲ್, ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದಕ್ಕೆ ಅವರು ಮೂವ್ ಆಗ್ತಿದ್ದಾರೆ. ಸೊ ಇದು ಒಂದು ಒಳ್ಳೆ ಸೈನ್. ಸೊ ಹಾಗಾದ್ರೆ ಏನಾದ್ರು ಚಾಲೆಂಜಸ್ ಇದೆಯಾ ಸೆಕ್ಟರ್ಸ್ ನಲ್ಲಿ? ಯಾವುದೇ ಗ್ರೋತ್ ವಿಷಯ ಬಂದಾಗ ಆಬ್ವಿಯಸ್ಲಿ ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಆ ಕೆಲವು ಚಾಲೆಂಜಸ್ ನೋಡಿದಾಗ ಹೈ ಬ್ಯಾಟರಿ ಕಾಸ್ಟ್, ನಂತರ ಸಪ್ಲೈ ಚೈನ್ ಡಿಸ್ಟ್ರಪ್ಷನ್ ಆಫ್ ರಾ ಮಟೀರಿಯಲ್ಸ್, ಸೆಮಿಕಂಡಕ್ಟರ್ ಶಾರ್ಟೇಜ್ ಆಯ್ತು ಕೋವಿಡ್ ಟೈಮ್ ನಲ್ಲಿ. ಅವಾಗ ನಮ್ಮ ಇಂಡಸ್ಟ್ರಿ ಹಿಟ್ ಆಯ್ತು, ಯಾಕಂದ್ರೆ ಸೆಮಿಕಂಡಕ್ಟರ್ಸ್ ಎಲ್ಲ ಫಾರಿನ್ ಇಂದ ಬರ್ತಾ ಇತ್ತು. ಜೊತೆಗೆ ಇತ್ತೀಚೆಗೆ ಒಂದು ರೇರ್ ಅರ್ತ್ ಮಿನರಲ್ಸ್ ಚೈನಾ ಕಂಟ್ರೋಲ್ಸ್ ಮಾಡ್ತಿದೆ, ರಿಸ್ಟ್ರಿಕ್ಷನ್ ಮಾಡ್ತಿದೆ. ಅದರಿಂದ ನಮ್ಮ ಕಾರ್ ಮ್ಯಾನುಫ್ಯಾಕ್ಚರಿಂಗ್, ಟೂ ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಸ್ವಲ್ಪ ಅವರ ಪ್ರೊಡಕ್ಷನ್ ಎಲ್ಲ ಕಡಿಮೆ ಆಗ್ತಿತ್ತು. ಅವರ ಪ್ರಾಫಿಟಬಿಲಿಟಿ ಮೇಲೆ ಹಿಟ್ ಆಗುತ್ತೆ. ಸೊ ಈ ಎಲ್ಲ ಚಾಲೆಂಜಸ್ ಇದ್ರೂ ಕೆಲವು ಇಂಡಿಯನ್ ಕಂಪನೀಸ್ಗಳು ಅದನ್ನೇ ಅಪರ್ಚುನಿಟಿ ಅಂತ ತಗೊಂಡು ಈ ಚಾಲೆಂಜಸ್ ನ ನಿವಾರಿಸಿ ಮುಂದೆ ಹೋಗೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಇಂಡಿಯನ್ ಆಟೋ ಸೆಕ್ಟರ್ ಈಗ ಒಂದು ಗ್ರೋತ್ ಮೋಡ್ ನಲ್ಲಿದೆ. ಇಲ್ಲಿಂದ ಏನಿದ್ರು ಗ್ರೋತ್ ಆಗೋದೇನೆ. ಇವಾಗ ಆಸ್ ಅನ್ ಇನ್ವೆಸ್ಟರ್ ನಾವೇನ್ ಮಾಡ್ಬೋದು, ಇದೊಂದು ಒಳ್ಳೆ ಟೈಮ್, ಒಳ್ಳೆ ಸ್ಟಾಕ್ಸ್ ಗಳನ್ನ ಫಂಡಮೆಂಟಲ್ಸ್ ನೋಡ್ಬಿಟ್ಟು
ಮತ್ತೆ ಟೆಕ್ನಿಕಲ್ಸ್ ನೋಡಿ. ಯಾವುದೇ ಒಂದು ಹೈ ಪ್ರೈಸ್ ಅಲ್ಲಿ ಇರೋದು ಯಾವತ್ತೂ ಬೈ ಮಾಡಬಾರ್ದು. ಹೈ ಪ್ರೈಸ್ ಅಲ್ಲಿ ಮಾಡೋರು ಯಾರೇ ಇದ್ರು ದೊಡ್ಡ ದೊಡ್ಡ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್, ಡೊಮೆಸ್ಟಿಕ್ ಅವರು, ಮ್ಯೂಚುವಲ್ ಫಂಡ್ ಅವರು, ಅವ್ರಿಗೆ ಇನ್ಸೈಡ್ ಅಲ್ಲಿ ಏನಾಗ್ತಿದೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ರಿಟೇಲ್ ಇನ್ವೆಸ್ಟರ್ಸ್ಗೆ ಟೆಕ್ನಿಕಲ್ ಚಾರ್ಟ್ ಪ್ಯಾಟರ್ನ್ ನೋಡಿ, ಯಾವ್ದು ಒಳ್ಳೆ ಬೈ ಝೋನ್ ಅಲ್ಲಿ ಇದೆ, ಒಂದು ಫ್ಯೂಚರ್ ನಲ್ಲಿ ಪೊಟೆನ್ಶಿಯಲ್ ಇದೆ ಅಂತ ಕಂಪ್ನೀಸ್ ನ ಬೈ ಮಾಡಿ, ಹೋಲ್ಡ್ ಮಾಡಿ, ಹೈ ಪ್ರೈಸ್ ಆದಾಗ ಸೆಲ್ ಮಾಡಿ ಪ್ರಾಫಿಟ್ ಮಾಡ್ಕೊಬೇಕು. ಅದು ಇನ್ವೆಸ್ಟರ್ಸ್ ನ ಒಂದು ಬಿಹೇವಿಯರ್ ಆಗಿರ್ಬೇಕು. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.